ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಅಂತ ಬಂದ್ಬಿಡುತ್ತೆ, ಅನಿರೀಕ್ಷಿತ ಸಮಸ್ಯೆಗಳು. ಆಗ ಮೈಂಡ್ ಫುಲ್ ಬ್ಲ್ಯಾಂಕ್, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದೇ ಒಂದು ನಿಮಿಷ ತಾಳ್ಮೆ ವಹಿಸಿ ಯೋಚನೆ ಮಾಡಿದ್ರೆ ಯಾಕೆ ಹೀಗಾಗಿದೆ, ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂತ ಥಿಂಕ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಟ್ ನಾವು ಏನು ಮಾಡಿಬಿಡ್ತೀವಿ ಆ ಟೈಮಲ್ಲಿ, ಒಂದು ಸಡನ್ ಡಿಸಿಷನ್, ಇವತ್ತು ಈ ಸಮಸ್ಯೆ ಬಂದಿದೆ, ಈ ಸಮಸ್ಯೆಯಿಂದ ನಾವು ಎಸ್ಕೇಪ್ ಆಗಿಬಿಡೋಣ, ಇವತ್ತು ಇದಕ್ಕೆ ಪರಿಹಾರ ಹುಡ್ಕೋದು ಬೇಡ, ನೆಕ್ಸ್ಟ್ ವೀಕು, ನೆಕ್ಸ್ಟ್ ಮಂತು, ನೆಕ್ಸ್ಟ್ ಇಯರ್ ಯಾವುದಕ್ಕೋ ಮುಂದೂಡೋಣ, ಆಮೇಲೆ ನೋಡ್ಕೊಳ್ಳೋಣ. ಈ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸು ಅಂತಾರಲ್ಲ, ಆ ರೀತಿಯ ಮನೋಭಾವವನ್ನು ತಾಳ್ಬಿಡ್ತೀವಿ. ಸರಿ, ಓಕೆ, ಅವತ್ತೇನೋ ನೀವು ಇಲ್ಲ ಅನ್ಸ್ಕೊಂಡ್ಬಿಡ್ತೀರಾ, ಅಥವಾ ಪ್ರಾಬ್ಲಮಿಂದ ಓಡೋಗ್ಬಿಡ್ತೀರಾ, ಸಮಸ್ಯೆಯಿಂದ ದೂರ ಆಗಿಬಿಡ್ತೀರಾ, ಎಸ್ಕೇಪ್ ಆಗಿಬಿಟ್ಟು ಇವತ್ತು ಹಬ್ಬ ತಪ್ಪಿಸ್ಕೊಂಡು ಅಂತ ನಾವು ನೆಮ್ಮದಿಯ ನಿದ್ದೆಯನ್ನು ಅವತ್ತಿನ ದಿನ ಮಾಡ್ತೀವಿ. ಬಟ್ ಒಂದನ್ನು ತಿಳ್ಕೊಳ್ಳಿ, ಭಗವಂತ ಅವತ್ತಿನ ದಿನ ನಮಗೆ ಸಮಸ್ಯೆಯ ದಿನ ಅಂತ ಬರೆದಿರ್ತಾನೆ. ಅರ್ಥ ಆಯ್ತಾ? ಸಡನ್ನಾಗಿ ಒಂದು ಸಮಸ್ಯೆ ಬಂದಾಗ ಸಮಸ್ಯೆ ನಮಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಪ್ರಾಬ್ಲಮ್ ಮಾಡ್ಕೊಂಡಿರೋರು ನಾವೇ ಅಲ್ವಾ. ಯಾರು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೋ ಅವ್ರನ್ನ ಹುಡ್ಕೊಂಡ ತಾನೇ ಸಮಸ್ಯೆ ಬರೋದು. ಏನೋ ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ, ಆರಾಮಾಗಿರೋನು ಹುಡುಕೊಂಡು ಯಾವ ಸಮಸ್ಯೆ ಕೂಡ ಬರೋದಿಲ್ಲ, ರೈಟ್? ಹಾಗಾಗಿ ಅರ್ಥ ಮಾಡ್ಕೊಬೇಕು, ನಾವು ಏನೋ ಪ್ರಾಬ್ಲಮ್ ನಾವು ಮಾಡ್ಕೊಂಡಿದ್ದೀವಿ, ಅದು ಇವತ್ತಲ್ಲ ನಾಳೆ ನಮ್ಗೆ ಹೆಡ್ಡೇಕೆ, ಇವತ್ತೇ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡೋಣ. ಅಂದರೆ ನಾಳೆ ಬರುವಂತಹ ಕಷ್ಟ ಇವತ್ತೇ ಬಂದುಬಿಡಲಿ, ಇವತ್ತೇ ಎಲ್ಲವನ್ನ ಸ್ವೀಕಾರ ಮಾಡಿ ಎದುರಿಸೋಣ, ಅದಕ್ಕೆ ಪರಿಹಾರವನ್ನು ಹುಡ್ಕೊಳ್ಳೋಣ. ಯಾಕೆಂದರೆ ಇವತ್ತಿನ ದಿನ ನಾನಿನ್ನೂ ಹೆಂಗಾಗಿದ್ದೀನಿ, ನನಗೆ ಎನರ್ಜಿ ಇದೆ, ತಾಳ್ಮೆ ಇದೆ, ಯೋಚನಾ ಶಕ್ತಿ ಇದೆ, ಚಾಕಚಕ್ಯತೆ ಇದೆ, ಈ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ಕೊಂಬಲ್ಲೆ ಅನ್ನೋ ಕೆಪಾಸಿಟಿ ಇರೋದಕ್ಕೆ ಭಗವಂತ ನನಗೆ ಕೊಟ್ಟಿರೋದು. ಸೊ ಕೂತ್ಕೊಂಡು 1-2 ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಇವತ್ತೇ ಕಂಡಿಡಿದು ಸಾರ್ಟ್ ಔಟ್ ಮಾಡ್ಕೊಂಬಿಡೋಣ, ಅಂದರೆ ಕೈ ತೊಳ್ಕೊಂಬಿಡೋಣ ಅದರಿಂದ ಅನ್ನೋ ಮನೋಭಾವನೆ ಕೆಲವು ವ್ಯಕ್ತಿಗಳಲ್ಲಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಜನ ಏನು ಮಾಡ್ತೀವಿ, ಎದುರುಕೊಂಡ್ಬಿಡ್ತೀವಿ. ಈ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ನಾನು ಅದಕ್ಕೇನೆ. ಯಾಕೆಂದರೆ ಧೈರ್ಯ ಇರಬೇಕು. ಮನುಷ್ಯ ಅಂದಾಗ ನಮಗೆ ಸಮಸ್ಯೆ ಬರದೆ ಈ ಮರಕ್ಕೆ ಬರುತ್ತಾ? ಮರ ಹೇಳುತ್ತಾ ನಂಗೆ ದುಡ್ಡಿನ ಪ್ರಾಬ್ಲಮ್ ಇದೆ, ನನಗೆ ಕಾರ್ ಬೇಕು, ಬೈಕ್ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಅದು ಬೇಕು, ಇದು ಬೇಕು ಅಂತ. ಇಲ್ಲ ತಾನೆ? ಅದಕ್ಕೇನು ಬೇಕು? ಅದಕ್ಕೆ ಊಟ ಬೇಕು, ಅದು ಬೆಳವಣಿಗೆ ಹೊಂದಬೇಕು, ಅದಕ್ಕೆಲ್ಲ ಪ್ರಕೃತಿ ಆಲ್ರೆಡಿ ಕೊಟ್ಟುಬಿಟ್ಟೇ ಇರುತ್ತೆ. ನಮಗೂ ಎಲ್ಲ ಕೊಟ್ಟಿದೆ ಪ್ರಕೃತಿ. ಬಟ್ ಅದು ಬಿಟ್ಟು ಎಕ್ಸ್ಟ್ರಾ ಏನೋ ಮಾಡ್ಕೊಳಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಪ್ರಾಬ್ಲಮ್ ಬರುತ್ತೆ. ಸೊ ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡೋದನ್ನ ನಾವು ಕಲಿಬೇಕು. ಅದು ಬಿಟ್ಬಿಟ್ಟು ನೀವು ಎಸ್ಕೇಪ್ ಆಗೋ ನೇಚರನ್ನು ನೀವು ಬೆಳೆಸ್ಕೊಳ್ತಾ ಹೋದರೆ ಎಸ್ಕೇಪಿಂಗ್ ಮೈಂಡ್ ಸೆಟ್ಸ್ ಒಳ್ಳೆಯದಲ್ಲ. ಎಸ್ಕೇಪ್ ಆಗಬೇಡಿ. ಎಷ್ಟು ದಿನ ದೂಡ್ತೀರಾ? ಇವತ್ತು ಸಮಸ್ಯಾ ದಿನ ಅಂತ ಭಗವಂತ ನಮ್ಮಲ್ಲಿ ಬರೆದು ಬಿಟ್ಟಿರ್ತಾನೆ ಅಲ್ವಾ? ಅದಕ್ಕೆ ಯಾವುದೋ ಒಂದು ಪ್ರಾಬ್ಲಮ್ಮು ನಮ್ಮನ್ನು ಹುಡುಕೊಂಡು ಅನಿರೀಕ್ಷಿತವಾಗಿ ಎದುರುಗಡೆ ನಿಂತ್ಕೊಂಡ್ಬಿಡುತ್ತೆ. ಆಗ ನಾವೇನು ಮಾಡಬೇಕು? ಓಹೋ, ನಾನು ಮಾಡ್ಕೊಂಡಿರೋ ತಪ್ಪಿಂದ ಇದು ನನಗೆ ಹೆಡ್ಡೇಕಾಯಿತು, ಇವತ್ತು ನನ್ನ ಎದುರುಗಡೆ ಸಮಸ್ಯೆಯ ರೂಪದಲ್ಲಿ ನಿಂತಿದೆ. ಸೊ ಇವತ್ತು ಮುನ್ನುಗ್ಗಿ ಏನಾದರೂ ಸರಿ ಇವತ್ತು ಅದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿತೀನಿ ಅನ್ನೋ ಮನೋಭಾವನೆಯನ್ನು ಎಷ್ಟು ಜನ ತಾಳ್ತೀರಾ ಹೇಳಿ? ಅದ್ರ ಬದಲಾಗಿ ನೀವೇನು ಮಾಡ್ತೀರಾ? ಅವನ್ನ ಕಳಿಸ್ಬಿಡು, ನಾನಿಲ್ಲ ಅಂತ ಹೇಳ್ಬಿಡು, ಏನೋ ಒಂದು ಕೂಡ ಎಸ್ಕೇಪ್ ಆಗಿಬಿಡೋಣ, ಅಷ್ಟೇ ಓಡೋಗ್ಬಿಡೋದು, ಸಮಸ್ಯೆಯಿಂದ ದೂರ ಓಡೋಗೋದು. ಸರಿ, ಅದು ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸಮಸ್ಯೆ ನಿಮ್ಮನ್ನು ಹುಡ್ಕೊಂಡು ಬರಲ್ವಾ? 10 ವರ್ಷ ಆದರೂ ಸರಿನೇ, ಹುಡ್ಕೊಂಡು ಬಂದೇ ಬರುತ್ತೆ. ಅದು ಕಾಲ ತಳ್ಳಿ ಏನಾಗ್ಬಿಡುತ್ತೆ ಅಂದರೆ ಎಷ್ಟೋ ಒಂದು ವರ್ಷಗಳು ಹಳೇದಾಗ್ಬಿಟ್ರೆ ಆ ಟೈಮಲ್ಲಿ ಏನಾದರೂ ಸಮಸ್ಯೆ ಬಂದರೆ ಯೋಚನೆ ಮಾಡಿ ನೋಡಿ, ನಿಮಗೆ ಏಜ್ ಆಗಿಬಿಟ್ಟಿರುತ್ತೆ, ಸಮಸ್ಯೆನ ಸಾಲ್ವ್ ಮಾಡೋ ಕೆಪಾಸಿಟಿ ಕೂಡ ಇರೋದಿಲ್ಲ. ಮಕ್ಕಳು ಆಗಿರ್ಬೋದು, ಮೊಮ್ಮಕ್ಕಳು ಆಗೋ ಟೈಮ್ ಬಂದ್ಬಿಟ್ಟಾಗ ಏನಾಗ್ಬಿಡುತ್ತೆ, ಅವ್ರ ಮುಂದೆಲ್ಲ ನಾವು ನಗೆ ಪಾಟ್ಲಾಗ್ಬಿಡ್ತೀವಿ. ಇಷ್ಟು ವರ್ಷಗಳಿಂದ ನೀನು ಸಮಸ್ಯೆನ ಹೇಳ್ಕೊಂಬಂದ, ಆ ಸಮಸ್ಯೆಗೆ ಅಲ್ಲೇ ಪರಿಹಾರ ಹುಡುಕ್ಲಿಲ್ವಾ? ಅವತ್ತೇ ನೀನು ಧೈರ್ಯ ಮಾಡಿದಿದ್ರೆ ಇಷ್ಟು ವರ್ಷ ಇದು ಕಾಲ ತಳ್ತಿತ್ತ ಅಂತ ಒಂದು ಸಣ್ಣ ಮಗುವಿನಿಂದ ನಾವು ಬುದ್ಧಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಸೊ ಇದೆಲ್ಲ ಬೇಕಾ? ಯಾಕೆಂದರೆ ಅವತ್ತಿನ ದಿನ ಸಮಸ್ಯೆಯ ದಿನ ಆದಾಗ ಆ ಸಮಸ್ಯೆಯಿಂದ ನೀವು ಎಸ್ಕೇಪ್ ಆದರೆ ಬೇರೆ ಸಮಸ್ಯೆನ ಕೊಟ್ಟಿರ್ತಾನೆ ಭಗವಂತ. ನಾವು ಅನ್ಕೋತೀವಿ, ಇವತ್ತು ನಾನು ಅವ್ರ ಕೈ ಸಿಗಲಿಲ್ಲಪ್ಪ, ಎಸ್ಕೇಪ್ ಆಗ್ಬಿಟ್ಟಿದ್ದೀವಪ್ಪ, ಏನೋ ಪ್ರಾಬ್ಲಮಿಂದ ದೂರ ಆಗ್ಬಿಟ್ಟಿದ್ದೀವಪ್ಪ, ನೋಡು ನಾನು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡೆ ಅಂತ ನೀವು ಅಂದ್ಕೊಂಡಿರ್ತೀರಾ. ಬಟ್ ಮತ್ತೊಂದು ಸಮಸ್ಯೆಯಲ್ಲಿ 100% ಅವತ್ತು ತಗ್ಲಾಕೊಂಡಿರ್ತೀರಾ. ಯಾಕೆಂದರೆ ನಮ್ಮ ಮನೆ ಬರೋಣ ಯಾರೂ ತಪ್ಪಿಸೋದಕ್ಕಾಗಲ್ಲ. ಅದ್ರ ಬದಲು ಬೇರೆ ಸಮಸ್ಯೆನ ಮತ್ತೊಂದು ನಮ್ಮ ಮೇಲೆ ಬರೋ ಹಾಗೆ ಮಾಡ್ಕೊಳ್ಳೋದು ಬದಲು ಬಂದಿರೋ ಸಮಸ್ಯೆನೇ ನಮ್ಮ ದೊಡ್ಡ ಸಮಸ್ಯೆ ಅಂತ ಹೇಳಿ ಪ್ರಾಬ್ಲಮನ್ನು ಹುಡುಕೊಳ್ಳಿ ಅಲ್ವಾ? ನೀವು ಇದರಿಂದ ಎಸ್ಕೇಪ್ ಆದಷ್ಟು ಏನಾಗ್ಬಿಡುತ್ತೆ ನಿಮಗೆ ಅಂದರೆ ಅದು
ದೊಡ್ಡದಾಗ್ತಾ ಹೋಗ್ಬಿಡುತ್ತೆ. ಉಗುರನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಕೊಡ್ಲಿ ತರೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಪ್ರಯತ್ನದಲ್ಲೇ ಅದನ್ನು ಮಟ್ಟ ಹಾಕ್ಕೊಳ್ಳಿ. ಹೌದು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.